ಏವಂ ಸತತಯುಕ್ತಾಯೇ ಭಕ್ತಾ ಸ್ವಂ ಪರ್ಯುಪಾಸತೆ ಏಚಪ್ಯಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗಮಿತ್ತಮಾಹ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಶ್ರೀಮದ್ ಭಗವದ್ಗೀತೆಯ 60 ಸಂದೇಶಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇಡೀ ಮನುಕುಲಕ್ಕೆ 8ನೇ ಮತ್ತು 9ನೇ ಸಂದೇಶದಲ್ಲಿ ಯಾವ ಸಂದೇಶಗಳನ್ನ ಕೊಟ್ಟಿದ್ದಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನಮ್ಮ ಜೀವನದಲ್ಲಿ ಸುಖನೇ ಆಗಲಿ ದುಃಖನೇ ಆಗಲಿ ನಮ್ಮ ಸುತ್ತ ಇರುವಂತಹ ಜನರೊಟ್ಟಿಗೆ ಹೇಳ್ಕೋಬಾರ್ದು ಅನ್ನೋ ಒಂದು ಸಂದೇಶನ ಶ್ರೀಕೃಷ್ಣ ಪರಮಾತ್ಮ 8ನೆಯ ಸಂದೇಶದಲ್ಲಿ ತಿಳಿಸಿದ್ದಾರೆ. ನಾವೇನಾದರೂ ನಮ್ಮ ದುಃಖಗಳನ್ನ ನಮ್ಮ ಸುತ್ತ ಇರುವಂತಹ ಜನರೊಟ್ಟಿಗೆ ಹೇಳ್ಕೊಂಡಾಗ ಆ ಜನರು ಅದನ್ನು ಕೇಳಿಸ್ಕೊಂಡು ಮತ್ತಷ್ಟು ದುಃಖಗಳನ್ನ ಕೊಡಬೇಕು ಅನ್ನೋ ಪ್ರಯತ್ನನ ಪಡ್ತಾರೆ. ಉರಿಯೋದ್ರ ಮೇಲೆ ಉಪ್ಪಾಕ್ತಾರೆ ಅಂತ ಹೇಳ್ತಾರಲ್ಲ, ಆ ರೀತಿ ಕೈಯಲ್ಲಿ ಉಪ್ಪಿಡ್ಕೊಂಡು ಓಡಾಡ್ತಿರ್ತಾರೆ. ನೀವು ಜನರೊಟ್ಟಿಗೆ ನಿಮ್ಮ ದುಃಖನ ಹೇಳ್ಕೊಂಡ್ರೆ ಮತ್ತಷ್ಟು ಉಪ್ಪನ್ನ ಸುರಿದ ಹಾಗೆ ಗಾಯದ ಮೇಲೆ ನಿಮ್ಮ ದುಃಖಕ್ಕೆ ಇನ್ನೊಂದಷ್ಟು ದುಃಖನ ಕೊಡಬೇಕು ಅನ್ನೋ ಪ್ರಯತ್ನನ ಪಟ್ಟು ದುಃಖನ ಕೊಡ್ತಾರೆ. ಆ ಕಾರಣಕ್ಕೆ ನಿಮ್ಮ ದುಃಖಗಳು ಏನೇ ಇದ್ರೂ ಜನರೊಟ್ಟಿಗೆ ಹೇಳ್ಕೋಬಾರ್ದು ಅನ್ನೋ ಸಂದೇಶನ ತಿಳಿಸಿದ್ದಾರೆ. ಜೊತೆಗೆ ನಿಮ್ಮ ಸಂತೋಷನೇ ಆಗಲಿ ನಿಮ್ಮ ಸುತ್ತ ಇರುವಂತಹ ಜನರೊಟ್ಟಿಗೆ ಆ ಸಂತೋಷನ ಹೇಳ್ಕೋಬಾರ್ದು. ನೀವೇನಾದರೂ ನಿಮ್ಮ ಸಂತೋಷನ ಹೇಳ್ಕೊಂಡ್ರೆ ಜನರೊಟ್ಟಿಗೆ ಆ ಸಂತೋಷನ ಹಾಳು ಮಾಡುವಂತಹ ಪ್ರಯತ್ನನ ಪಡ್ತಾರೆ ನಿಮ್ಮ ಸುತ್ತ ಇರುವಂತಹ ಜನರು. ಆ ಕಾರಣಕ್ಕೆ ನಿಮ್ಮ ಸುಖನೇ ಆಗಲಿ ಅಥವಾ ದುಃಖಗಳೇ ಆಗಲಿ ಜನರೊಟ್ಟಿಗೆ ಹೇಳ್ಕೋಬಾರ್ದು. ಸುಖನ ಹೇಳ್ಕೊಂಡಷ್ಟು ಅಥವಾ ನಿಮ್ಮ ಸಂತೋಷನ ಹೇಳ್ಕೊಂಡಷ್ಟು ಅವರ ದೃಷ್ಟಿಗಳು, ಕೆಟ್ಟ ದೃಷ್ಟಿಗಳು ನಿಮ್ಮ ಮೇಲೆ ಬೀಳುತ್ತೆ. ಆ ಕಾರಣಕ್ಕೆ ಯಾವ ದುಃಖನೂ ಅಥವಾ ಯಾವ ಸಂತೋಷನೂ ಹೇಳ್ಕೋಬಾರ್ದು ಅನ್ನೋ ಸಂದೇಶನ ಅವರ 8ನೆಯ ಸಂದೇಶದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇದನ್ನೆಲ್ಲ ನಾವು ತಿಳ್ಕೊಳ್ಳೋದ್ರ ಜೊತೆಗೆ ನಮ್ಮ ಮಕ್ಕಳುಗಳಿಗೂ ಕೂಡ ತಿಳಿಸಿ ಹೇಳಬೇಕು. ಇವಾಗ ಏನಾಗಿದೆ, ಮಕ್ಕಳಿಗೆ ಡ್ಯಾನ್ಸ್ ಇಷ್ಟ ಅಂತೇಳಿ ಡ್ಯಾನ್ಸ್ ಕಲಿಸ್ತೀವಿ, ಕರಾಟೆ ಕಲಿಸ್ತೀವಿ, ಡ್ರಾಯಿಂಗ್ ಇಷ್ಟ ಅಂತೇಳಿ ಡ್ರಾಯಿಂಗ್ ಕಲಿಸ್ತೀವಿ. ಆದರೆ ಜೀವನಕ್ಕೆ ಬೇಕಾಗಿರುವಂಥ ಅತ್ಯಮೂಲ್ಯವಾದಂತಹ ಸಂದೇಶಗಳು ಶ್ರೀಕೃಷ್ಣ ಪರಮಾತ್ಮನ ಸಂದೇಶಗಳು, ಅದನ್ನೆಲ್ಲ ನಾವು ಅಟ್ಲೀಸ್ಟ್ ವಾರದಲ್ಲಿ 1 ದಿನನಾದರೂ ಕೂಡ ಮಕ್ಕಳ ಜೊತೆ ಕೂತು ಈ ರೀತಿ ಸಂದೇಶಗಳನ್ನ ಭಗವಂತ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಇಡೀ ಮನುಕುಲಕ್ಕೆ ಕೊಟ್ಟಿದ್ದಾರೆ ಅಂತ ನಾವು ತಿಳಿಸಿ ಹೇಳಿದಾಗ ಅವರ ಬದುಕಲ್ಲಿ ಇದನ್ನು ಅಳವಡಿಸ್ಕೊಂಡಾಗ ಅವರ ಮುಂದಿನ ಜೀವನ ತುಂಬ ಚೆನ್ನಾಗಿರುತ್ತೆ. ಪ್ರತಿಯೊಬ್ಬರೂ ನಾವು ತಿಳ್ಕೊಳ್ಳೋದ್ರ ಜೊತೆಗೆ ಆದಷ್ಟು ನಿಮ್ಮ ಮನೆಗಳಲ್ಲಿ ಮಕ್ಕಳಿದ್ರೆ ಅವ್ರಿಗೂ ಕೂಡ ವಾರದಲ್ಲಿ 1 ಸಂದೇಶನಾದರೂ ಸರಿ ಶ್ರೀಕೃಷ್ಣ ಪರಮಾತ್ಮನ ಸಂದೇಶಗಳನ್ನ ಈಗಲೇ ತಿಳಿಸಿ ಹೇಳೋದ್ರಿಂದ ಅವ್ರ ಜೀವನ ತುಂಬ ಉತ್ತಮವಾಗಿರುತ್ತೆ. ಇವಾಗಂತೂ ಜನರು ಹೇಗಿರ್ತಾರೆ ಅಂತ ಅಂದರೆ ಹೇಳಿದಾರಲ್ಲ ಆಲ್ರೆಡಿ, ಶ್ರೀಕೃಷ್ಣ ಪರಮಾತ್ಮ ನಮ್ಮ ಸುತ್ತ ಇರೋ ಜನರೊಟ್ಟಿಗೆ ನಾವೇನಾದರೂ ಸುಖ ಸಂತೋಷ ಅಥವಾ ದುಃಖನ ಹೇಳ್ಕೊಂಡ್ರೆ ಉರಿಯೋದ್ರ ಮೇಲೆ ಉಪ್ಪಾಕ್ತಾರೆ ಅಂತ ಹೇಳ್ತಾರಲ್ಲ, ಆ ರೀತಿ ಜನರು ಇರ್ತಾರೆ. ಸೊ ಆ ರೀತಿ ಜನರಿಂದ ನಮ್ಮ ಮಕ್ಕಳ ಭವಿಷ್ಯನ ನಾವು ಕಾಪಾಡ್ಕೋಬೇಕು. ಮಕ್ಕಳುಗಳಿಗೆ ಏನು ತಿಳಿಯಲ್ಲ, ಮುಂದೊಂದು ದಿನ ಅದರಿಂದ ಅವರು ಅನಾಹುತನ ಮಾಡ್ಕೋಬಾರ್ದು ಅಂದರೆ ಇವಾಗ್ಲಿಂದನೂ ಕೂಡ ನಾವು ಶ್ರೀಕೃಷ್ಣ ಪರಮಾತ್ಮನ ಎಲ್ಲ ಸಂದೇಶಗಳನ್ನು ಮಕ್ಕಳುಗಳಿಗೆ ಒಂದು ರೀತಿ ಪಾಠ ಹೇಳ್ಕೊಟ್ಟ ಹಾಗೆ ವಾರದಲ್ಲಿ 1 ದಿನನಾದರೂ ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟು ನಾವು ತಿಳ್ಕೊಂಡು ನಮ್ಮ ಮಕ್ಕಳುಗಳಿಗೂ ಹೇಳೋದ್ರಿಂದ ಅವ್ರ ಬದುಕು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಶ್ರೀಕೃಷ್ಣ ಪರಮಾತ್ಮ ಅವರ 9ನೇ ಸಂದೇಶದಲ್ಲಿ ಏನು ತಿಳಿಸ್ಕೊಟ್ಟಿದ್ದಾರೆ ಅಂತ ಅಂದರೆ, ಏನೇ ಆಗಲಿ ಬದುಕಲ್ಲಿ ಆಗೋದೆಲ್ಲ ಒಳ್ಳೆದಕ್ಕೆ ಆಗ್ತಿದೆ ಅಂತ ತಿಳ್ಕೊಬೇಕು. ಭೂತಕಾಲದಲ್ಲಾಗಲಿ ಅಥವಾ ವರ್ತಮಾನ ಕಾಲದಲ್ಲಾಗಲಿ ಅಥವಾ ಭವಿಷ್ಯತ್ ಕಾಲದಲ್ಲಾಗಲಿ ಎಷ್ಟೇ ಕಷ್ಟಗಳು ಬರಲಿ, ಎಷ್ಟೇ ಅವಮಾನಗಳಾಗಲಿ, ಎಷ್ಟೇ ನೋವಾಗಲಿ ಆಗೋದೆಲ್ಲ ಒಳ್ಳೆದಕ್ಕೆ ಅಂತಲೇ ನಾವು ತಿಳ್ಕೊಬೇಕು. ಮತ್ತು ಕಷ್ಟಗಳು ಬಂದಾಗಲೇ ನಾವು ಒಂದು ರೀತಿ ಬದಲಾವಣೆಗಳನ್ನ ಕಾಣೋದು. ಹೇಗಂತ ಅಂದರೆ, ಇವಾಗ ತಾಯಿನ ನಾವು ದೇವರು ಅಂತ ಅಂದ್ಕೊಂಡಿರ್ತೀವಿ. ಆ ತಾಯಿನೇ ನಮಗೆ ಔಷಧಿನ ಕುಡಿಸಿದಾಗ ಅದನ್ನು ನಮಗೆ ಸಹಿಸೋದಕ್ಕಾಗಲ್ಲ, ಕಹಿ ಆಗುತ್ತೆ. ನಾವು ಅಂದ್ಕೊಳ್ತೀವಿ, ಯಾಕೆ ನಮ್ಮ ತಾಯಿ ನಮಗೆ ಕೈ ಕೊಡ್ತಿದ್ದಾರೆ, ಇಷ್ಟು ಕಹಿಯಾದ ಔಷಧಿನ ನಮ್ಗೆ ಯಾಕೆ ಕೊಡಿಸ್ತಿದ್ದಾರೆ, ಕುಡಿಬೇಕಾ ನಾವು ಅಂತ ಹೇಳಿ ನೊಂದ್ಕೊಳ್ತೀವಿ, ಬೈದ್ಕೊಳ್ತೀವಿ, ಕಣ್ಣೀರಿಡ್ತೀವಿ. ಹಾಗೆ ಭಗವಂತ ಕೂಡ ನಿಮ್ಮ ಬದುಕಲ್ಲಿ ಏನಾದರೂ ಕಷ್ಟಗಳನ್ನ ಕೊಡ್ತಿದ್ರೆ ಆ ಕಷ್ಟಗಳಿಂದ ನಿಮಗೆ ಒಳ್ಳೆಯದನ್ನು ಮಾಡೋದಕ್ಕೆ ಕೊಡ್ತಿದ್ದಾನೆ ಅಂತ ತಿಳ್ಕೊಬೇಕು. ಈಗ ತಾಯಿ ಔಷಧಿನ ಕುಡಿಸ್ತಾರಲ್ವಾ, ಕಹಿ ಆಗಿರುತ್ತಲ್ವ, ಏನಕ್ಕೆ ಕುಡಿಸ್ತಾರೆ ನಿಮ್ಮ ತಾಯಿ ಔಷಧಿನ ಅಂತ ಅಂದರೆ, ನಿಮ್ಮಲ್ಲಿರುವಂತಹ ಕಾಯಿಲೆ ಅಥವಾ ಏನು ಒಂದು ಹುಷಾರಿರಲ್ಲ, ರೋಗ ಇರುತ್ತೋ ಅದು ಗುಣಮುಖ ಆಗಲಿ ಅಂತ ಹೇಳಿ ಔಷಧಿನ ಕೊಡ್ತಾರೆ. ಆ ಔಷಧಿಯಿಂದನೇ ನಿಮ್ಮಲ್ಲಿರುವಂತಹ ರೋಗ ಆಗಲಿ ಅಥವಾ ಕಾಯಿಲೆ ಆಗಲಿ ಗುಣ ಆಗೋದಕ್ಕೆ ಸಾಧ್ಯ ಆಗಿರುತ್ತೆ. ಹಾಗೆ ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡಬೇಕು ಅಂತ ಅಂದರೆ ಭಗವಂತ ತಾಯಿ ರೀತಿ ನಿಂತು ಔಷಧಿನ ಕೊಡ್ತಾನೆ ಬದುಕಲ್ಲಿ. ಅಂದರೆ ಬರುವಂತಹ ಕಷ್ಟಗಳನ್ನೆಲ್ಲ ಎದುರಿಸಿದಾಗ, ಕಷ್ಟಗಳು ಏನು ಕೊಡ್ತಿದೆಯಾ ಭಗವಂತ ಅಂತ ಕಣ್ಣೀರು ಇಡ್ತೀವಲ್ಲ ನಾವು, ಆ ಕಷ್ಟಗಳನ್ನ ಕೊಟ್ಟಾಗ ನಮ್ಮಲ್ಲಿ ಒಂದು ರೀತಿ ಧೈರ್ಯ ಅನ್ನೋದು ಬರುತ್ತೆ, ಒಂದು ರೀತಿ ಶಕ್ತಿ ಅನ್ನೋದು ಬರುತ್ತೆ. ಆ ಕಷ್ಟಗಳನ್ನ ಎದುರಿಸ್ಬೇಕು ಅಂತ ನಾವು ಸದೃಢರಾಗ್ತೀವಿ.
ಹೇಗೆ ತಾಯಿ ನಮ್ಮಲ್ಲಿರುವಂತಹ ರೋಗ ಅಥವಾ ಕಾಯಿಲೆಗಳಿಗೆ ಔಷಧಿನ ಕೊಟ್ಟು ಆ ರೋಗಗಳನ್ನ ದೂರ ಮಾಡ್ತಾಳೋ ನಮ್ಮಿಂದ, ಹಾಗೆ ಭಗವಂತ ನಮಗೆ ಕಷ್ಟಗಳನ್ನ ಕೊಟ್ಟು ನಮ್ಮಲ್ಲಿ ಒಂದು ಶಕ್ತಿ ಅನ್ನೋದನ್ನ ತುಂಬ್ತಾನೆ, ಒಂದು ಸದೃಢನಾಗಿ ಮಾಡ್ತಾನೆ ಒಬ್ಬ ವ್ಯಕ್ತಿನ. ಹಾಗಾಗಿ ಎಷ್ಟೇ ಅವಮಾನಗಳಾಗಲಿ, ಎಷ್ಟೇ ನೋವುಗಳಾಗಲಿ, ಎಷ್ಟೇ ಕಷ್ಟಗಳಾಗಲಿ, ಹೇಗೆ ಅಂದರೆ ಭೂತಕಾಲದಲ್ಲಾಗಲಿ, ವರ್ತಮಾನ ಕಾಲದಲ್ಲಾಗಲಿ, ಭವಿಷ್ಯತ್ ಕಾಲದಲ್ಲಾಗಲಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ತಿಳಿರಿ. ಅದ್ರ ಒಂದೊಂದು ಕಷ್ಟಗಳಿಂದನೂ ಕೂಡ ನೀವು ಒಂದೊಂದು ರೀತಿಯಾದ ಪಾಠಗಳನ್ನ ಕಲಿತು ಸದೃಢರಾಗ್ತೀರಾ. ಹೇಗೆ ತಾಯಿನ ಔಷಧಿ ಕೊಟ್ಟು ನಾವು ಔಷಧಿ ಕೊಟ್ಬಿಟ್ಲಲ್ಲ ತಾಯಿ ಅಂತ ಬೈದ್ಕೊಳ್ತೀವೋ, ಆದರೆ ಔಷಧಿ ಕೊಡುವಂತಹ ಮನಸ್ಸು ಅವಳಲ್ಲಿ ಯಾಕಿರುತ್ತೆ ಅಂದರೆ ನಮ್ಮಲ್ಲಿರುವಂತಹ ರೋಗಗಳನ್ನ ದೂರ ಮಾಡೋದಕ್ಕೆ ಅಂತ ಹೇಳಿ ಔಷಧಿನ ಕೊಡ್ತಾಳೋ, ಹಾಗೆ ಪರಮಾತ್ಮನೂ ಕೂಡ ನಿಮ್ಗೇನೋ ಒಂದು ಇವತ್ತು ಕಷ್ಟ ಬರ್ತಿದೆ ಅಂದರೆ ನಿಮ್ಮನ್ನು ಸದೃಢನಾಗಿ ಮಾಡೋದಕ್ಕೆ ಕಷ್ಟಗಳನ್ನ ಕೊಡ್ತಿದ್ದಾನೆ. ಏನೇ ಆಗಲಿ ಅದರಿಂದ ಕೊನೆಯದಾಗಿ ಅಂತಿಮವಾಗಿ ನನಗೆ ಒಳ್ಳೆಯದೇ ಆಗುತ್ತೆ, ಒಳ್ಳೆಯದನ್ನೇ ಮಾಡ್ತಾನೆ ಭಗವಂತ ಅಂತ ಹೇಳಿ ತಿಳ್ಕೊಳ್ಳಿ ಅಂದ್ಬಿಟ್ಟು ಶ್ರೀಕೃಷ್ಣ ಪರಮಾತ್ಮ ಅವರ 9ನೇ ಸಂದೇಶದಲ್ಲಿ ತಿಳಿಸಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.